ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಆರಂಭದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈಗ ನಿಧಿಗಳ್ಳರ ಹಾವಳಿ ಹೆಚ್ಚಾಗುತ್ತೆ, ನೋಡ್ತಾ ಇರಿ ಅಂತೇಳಿ. ಈಗ ಅದು ನಿಜ ಆಗ್ತಾ ಇದೆ. ಐತಿಹಾಸಿಕ ತಾಣದ ಮೇಲೆ ಈಗ ನಿಧಿಗಳ್ಳರ ವಕ್ರ ದೃಷ್ಟಿ ನೆಟ್ಟಿದೆ. ನಿಧಿಗಳ್ಳರ ಆತಂಕದ ಬಗ್ಗೆ ಎಚ್ಚರಿಕೆ ನೀಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪ್ರಾಧಿಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಐತಿಹಾಸಿಕ ಸೋಮೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಸಿಸಿಟಿವಿ ಕಣ್ಗಾವಲನ್ನು ಇರಿಸಲಾಗಿದೆ. ಲಕ್ಕುಂಡಿ ಐತಿಹಾಸಿಕ ದೇಗುಲಕ್ಕೆ ಈಗ 50 ಸಿಸಿ ಕ್ಯಾಮೆರಾ ಕಾವಲಿದೆ. ನೋಡಿ, ನಿಧಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನಿಧಿಗಳ್ಳರು ಆಟೋಮೆಟಿಕ್ ಆಗಿ ಹುಟ್ಕೊಳ್ತಾರೆ, ರಾತ್ರೋರಾತ್ರಿ ಎಂಟ್ರಿ ಕೊಡ್ತಾರೆ, ಐತಿಹಾಸಿಕ ತಾಣಗಳನ್ನ ಹೊಡೆದು ಹಾಕಿ ಭೂಮಿಯನ್ನ ಅಗೆಯುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಧಿಗಳ್ಳರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಂತ ರಿಪಬ್ಲಿಕ್ ಕನ್ನಡ, ಎಚ್ಚೆತ್ತುಕೊಂಡಂತ ಪ್ರಾಧಿಕಾರ ಈಗ ದೇವಸ್ಥಾನಗಳಿಗೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಕೂಡ ಹೆಚ್ಚಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಗಳನ್ನು ಮಾಡಿತ್ತು. ಇದೇ ಒಂದು ದೇವಸ್ಥಾನದಲ್ಲಿ 2 ಬಾರಿ ನಿಧಿಗಳ್ಳರು ಕಳ್ಳತನ ಮಾಡಿದ್ರು. 3-4 ಅಡಿಯಷ್ಟು ಕೂಡ ಇಲ್ಲಿ ತಗ್ಗು ತೆಗೆದು ದೇವರನ್ನು ಭಗ್ನ ಮಾಡಿ ನಿಧಿ ಕಳ್ಳರು ಹಾವಳಿ ಹೆಚ್ಚಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇರುತ್ತಂತೆ ಇವಾಗ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ನಿಧಿ ಸಿಕ್ಕಿದೆ, ನಂತರ ಇಲ್ಲಿರುವಂತಹ ಐತಿಹಾಸಿಕ ದೇವಸ್ಥಾನಗಳಿಗೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಇದರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಿ? ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ರಾಜ್ಯದಾದ್ಯಂತ ಹಲವಾರು ಕಡೆ ಇವತ್ತು ಪ್ರಾಚ್ಯ ಪ್ರಜ್ಞೆ ಅನ್ನುವಂಥದ್ದು ಜನರಲ್ಲಿ ಕಡಿಮೆ ಆಗಿರುವುದರಿಂದ ಮತ್ತು ಮೂಢನಂಬಿಕೆಗಳು ಜಾಸ್ತಿ ಇರುವುದರಿಂದ ನಿಧಿ ಸಿಗುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಹಳೆಯ ದೇವಸ್ಥಾನಗಳನ್ನ ಭಗ್ನಗೊಳಿಸುವಂತಹ ಹಲವಾರು ಘಟನೆಗಳನ್ನ ನಾವು ನೋಡಿದ್ವಿ. ಮೊದಲನೇದಾಗಿ ಇವತ್ತು ಜನಸಂದಣಿ ಪ್ರದೇಶ ಇರುವುದು, ಜನಸಂದಣಿ ಇಲ್ಲದ ಪ್ರದೇಶದಲ್ಲಿರುವಂತಹ ಸ್ಮಾರಕಗಳು ಸಹಿತವಾಗಿ ಸಂರಕ್ಷಣೆ ಆಗಬೇಕು ಅನ್ನುವಂತ ಉದ್ದೇಶದಿಂದ ಗದಗ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಒಂದು ವರದಿಯನ್ನ ನೀಡಿದ್ದಾರೆ. ಆದಷ್ಟು ಬೇಗನೆ ಲಕ್ಕುಂಡಿಯಲ್ಲಿ ಅಂದಾಜು 50 ಕ್ಯಾಮೆರಾಗಳನ್ನ ಪ್ರಮುಖ ರಸ್ತೆಗಳಿರಬಹುದು, ಸ್ಮಾರಕಗಳ ರಕ್ಷಣೆ ಉದ್ದೇಶದಿಂದ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ವಿಷಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವರ ಗಮನಕ್ಕೆ ತಂದು ಇವತ್ತು ಪ್ರವಾಸೋದ್ಯಮ ಇಲಾಖೆಗೆ ಮತ್ತು ಪುರಾತತ್ವ ಇಲಾಖೆಗೆ ಅನುದಾನ ಬಿಡುಗಡೆಗಾಗಿ ನಾವು ಪ್ರಸ್ತಾವನೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ತಾ ಇದ್ದೇವೆ. ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಕಾನೂನು ಇಲಾಖೆ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ನಮಗೆ ಪ್ರವಾಸೋದ್ಯಮ ಸಚಿವರು ಆಗಿರುವುದರಿಂದ ಆನೆ ಬಲ ಬಂದಂತಾಗಿದೆ. ಪ್ರವಾಸಿ ಮಿತ್ರರ ಸೇವೆಯನ್ನ ಪಡೆಯುವಂತದ್ದು, ಭದ್ರತಾ ದಳವನ್ನು ಸಹಿತವಾಗಿ ಅಳವಡಿಸುವಂತ ಕಾರ್ಯವನ್ನು ಸಹಿತವಾಗಿ ಮಾಡುವಂತ ಕೆಲಸ ಪ್ರಗತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಇದಿಷ್ಟು ಏನು ಶರಣು ಗೋಗಿಯರವರ ಮಾತಾಗಿತ್ತು. ಏನಂದ್ರೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಸಾಕಷ್ಟು ನಿಧಿಗಳ್ಳರ ಹಾವಳಿ ಕೂಡ ಹೆಚ್ಚಾಗಿತ್ತು. ಹೀಗಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿರುವುದಾಗಿರಲಿ, ಅಲ್ಲಿ ಸೂಕ್ತವಾದ ಭದ್ರತೆಯನ್ನು ಒದಗಿಸಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಒಂದು ಕಡೆ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ನಾಳೆಯಿಂದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಆ ಭಾಗದಲ್ಲಿ ಉತ್ಖನನವನ್ನ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲಿ ನಿಧಿ ಸಿಕ್ತೋ, ಚಿನ್ನದ ನಿಧಿ ಸಿಕ್ತೋ ಅದೇ ಜಾಗದಲ್ಲಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಾಳೆಯಿಂದ ಆರಂಭ ಆಗುತ್ತೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಗದಗದ ಸುಪ್ರಸಿದ್ಧ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯಾಚರಣೆ ಶ್ರೀಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನವನ್ನ ಮಾಡೋದಕ್ಕೆ ಪ್ರಾಧಿಕಾರ ಮುಂದಾಗಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಾಳೆಯಿಂದ ಉತ್ಖನನ ಆರಂಭ ಆಗ್ತಾ ಇದೆ ಅಂದ್ರೆ ಈಗ ಆಲ್ರೆಡಿ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಗದಗದ ಲಕ್ಕುಂಡಿ ಗ್ರಾಮ. ಇನ್ನು ಎಷ್ಟು ನಿಧಿ ಸಿಗಬಹುದು ಅನ್ನುವ ನಿರೀಕ್ಷೆ ಇದೆ. ಉತ್ಖನನ ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ, ಎಷ್ಟು ದಿನಗಳ ಕಾಲ ಈ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ?
ಹೌದು ನಾಗೇಂದ್ರ ಬಾಬು, ಏನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಏನು ರಿತ್ತಿ ಕುಟುಂಬದಲ್ಲಿ ಸುಮಾರು 466 ಗ್ರಾಮದಷ್ಟು ನಿಧಿ ಸಿಕ್ಕ ನಂತರ ಇವಾಗ ಇಡೀ ಗ್ರಾಮದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವಾಗ ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಪ್ರಾಧಿಕಾರ ಇವಾಗ ಉತ್ಖನನ ಮಾಡಲು ಕೂಡ ಆರಂಭ ಮಾಡಲಾಗಿದೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಏನು ಒಂದು ಬಾವಿ ಇದೆ ಮತ್ತು ದೇವಸ್ಥಾನ, ಏನು ಪುರಾತನ ದೇವಸ್ಥಾನ, 3 ದೇವಸ್ಥಾನಗಳಲ್ಲಿ ಸುಮಾರು 100 ಮೀಟರ್ನಷ್ಟು ಕೂಡ ಉತ್ಖನನಕ್ಕೆ ನಾಳೆಯಿಂದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಏನು ಈ ಹಿಂದೆ 2025ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಇವಾಗ ಏನು ನಾಳೆಯಿಂದನೂ ಕೂಡ ಒಂದು ಉತ್ಖನನ ಕಾರ್ಯ ಆರಂಭ ಮಾಡಲು ಲಕ್ಕುಂಡಿ ಪ್ರಾಧಿಕಾರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಒಂದು ಲಕ್ಕುಂಡಿ ಪ್ರಾಧಿಕಾರ ಯಾವ ರೀತಿ ಉತ್ಖನನ ಮಾಡುತ್ತೆ, ಹೇಗೆ ಇರುತ್ತೆ ಅನ್ನೋದನ್ನು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರಿಯರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಚಲೋ ಆಗ್ತಾ ಇದೆ, ಯಾವ ರೀತಿ ಉತ್ಖನನ ಮಾಡ್ತಿರಿಲ್ಲ ಅಂತ? ಇವತ್ತು ಲಕ್ಕುಂಡಿ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿರುವಂತ ಧಾರ್ಮಿಕ ಮತ್ತು ಆರ್ಥಿಕ ಕೇಂದ್ರವಾಗಿತ್ತು ಅನ್ನೋದಕ್ಕೆ ಇಲ್ಲಿ 101 ಬಾವಿಗಳು, 101 ಸ್ಮಾರಕಗಳು ಅದಾವು ಅನ್ನುವಂಥದ್ದು ಪ್ರತೀತಿ. ಈಗ ನಮಗೆ 60ಕ್ಕಿಂತ ಹೆಚ್ಚು ಸ್ಮಾರಕಗಳು ಲಕ್ಕುಂಡಿಯಲ್ಲಿ ಸಿಗ್ತಾವು. ಈ ಹಿಂದೆ ಹಲವಾರು ಬಾರಿ ಮಳೆ ಬಂದಾಗ ಇಲ್ಲಿ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ವಿವಿಧ ಹಳೆಯ ವಸ್ತುಗಳು ಸಿಗ್ತಾವು ಅನ್ನುವಂಥದ್ದು ಜನ ಮಾತಾಡ್ತಾ ಇದ್ರು. ಮೊನ್ನೆ 10ನೇ ತಾರೀಕಿಗೆ ಸುಮಾರು 466 ಗ್ರಾಂನಷ್ಟು ಬಂಗಾರ, 638 ಗ್ರಾಂನಷ್ಟು ತಾಮ್ರದ ಒಂದು ತಂಬಿಗೆ ಸಿಕ್ಕಿರುವಂತದ್ದನ್ನ ತಮ್ಮ ಟಿವಿಯಲ್ಲಿ ಬಹಳಷ್ಟು ಇಡೀ ಜಗತ್ತಿಗೆ ಪರಿಚಯ ಆಗುವ ಹಾಗೆ ತಾವೆಲ್ಲ ಪರಿಚಯ ಮಾಡಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ನಿಟ್ಟಿನಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನಗಳು 2003-4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಈ ಹಿಂದೆ ನಡೆದಿತ್ತು. ಲಕ್ಕುಂಡಿ ಇತಿಹಾಸ ಎಷ್ಟೊಂದು ಸುದೀರ್ಘ ಅಂತಂದ್ರೆ ಕೇವಲ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ಅರಸರಷ್ಟೇ ಅಲ್ಲ, ನವಶಿಲಾಯುಗದ ಇಲ್ಲಿ ಜನವಸತಿ ಪ್ರದೇಶ ಇತ್ತು ಅನ್ನುವಂಥದ್ದು ಈ ಹಿಂದೆ ಡಾಕ್ಟರ್ ಸುಂದರ್ ಅವರ ನೇತೃತ್ವದಲ್ಲಿ 2003-4ರಲ್ಲಿ ನಡೆದ ಉತ್ಖನನದಿಂದ ಇಡೀ ಜಗತ್ತಿಗೆ ಮಾಹಿತಿ ಗೊತ್ತಾಗಿತ್ತು. ಮೊನ್ನೆ ದಿನ ಅಂದ್ರೆ 2024 ಜೂನ್ 3ನೇ ತಾರೀಕಿನಂದು ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರು, ನಮ್ಮ ಪ್ರವಾಸೋದ್ಯಮ ಸಚಿವರಾದಂತ ಎಚ್.ಕೆ. ಪಾಟೀಲ್ ಸಾಹೇಬರು ಮತ್ತು ಶಾಸಕರಾದಂತ ಶಿಶಿ ಪಾಟೀಲ್ ಸಾಹೇಬರು, ಈ ತರ ಎಲ್ಲಾ ಗಣ್ಯರು ಕೂಡಿ ಉತ್ಖನನಕ್ಕೆ ಚಾಲನೆಯನ್ನ ನೀಡಿದ್ರು. ಏನಾಯ್ತು ಅಂದ್ರೆ ಈ ವರ್ಷ ಬಹಳಷ್ಟು ಮಳೆಗಾಲ ಬಂದಿದ್ರಿಂದ ನಾವು ಉತ್ಖನನ ಮಾಡಲಿಕ್ಕೆ ತಡ ಮಾಡಿದ್ವಿ. ನಾಳೆ ದಿನ ಬೆಳಿಗ್ಗೆ 10 ಗಂಟೆಯಿಂದ ವಿದ್ಯುಕ್ತವಾಗಿ ಟಿಎಂ ಕೇಶವ್ ಅನ್ನುವಂತ ಪುರಾತತ್ವ ಇಲಾಖೆಯ ಒಬ್ಬ ನಿವೃತ್ತ ಆರ್ಕಿಟೆಕ್ಟ್ ಅವರ ಒಂದು ನಿರ್ದೇಶಕತ್ವದಲ್ಲಿ ಡಾಕ್ಟರ್ ಆರ್ ಶೇಜೇಶ್ವರ್ ಪುರಾತತ್ವ ಇಲಾಖೆ ನಿರ್ದೇಶಕರ ನೇತೃತ್ವದಲ್ಲಿ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಈಗಾಗಲೇ 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈಗಾಗಲೇ ಖರೀದಿಸಲಾಗಿದೆ. ಅದರ ಜೊತೆಗೆ ಸೇಫ್ಟಿ ಪರ್ಪಸ್ ಸಿಸಿ ಕ್ಯಾಮೆರಾಗಳನ್ನು ಹಾಕಿಸುವಂತದ್ದು, ಅಲ್ಲಿರುವಂತಹ ಕಟ್ಟಡವನ್ನು ತೆಗೆಯುವಂತ ಎಲ್ಲಾ ಕಾರ್ಯ ಬರದಿಂದ ಸಾಗಿದ್ದು, ನಾಳೆ ದಿನ ವಿದ್ಯುಕ್ತವಾಗಿ ಉತ್ಖನನಕ್ಕೆ ಚಾಲನೆ ಸಿಗಲಿದೆ. ಇದು ಅಂದಾಜು 3-4 ತಿಂಗಳು ನಡೀಬಹುದು ಅಂತಿದೆ. ಭೂಮಿಯನ್ನು ಅಗೆದಾಗಲೇ ಇತಿಹಾಸ ಗೊತ್ತಾಗುತ್ತೆ. ನಾವು ಅಂದಾಜು ಮಾಡಿದ್ದು 3-4 ತಿಂಗಳು ಮಾಡಬಹುದು ಅಂತೇಳಿ. ನಾಗೇಂದ್ರ ಬಾಬು, ಏನು ಇವಾಗ ಅಧಿಕಾರಿಗಳು ಹೇಳೋದು 3-4 ತಿಂಗಳ ಕಾಲ ಕೂಡ ನಾವಿಲ್ಲಿ ಉತ್ಖನನ ಮಾಡಬೇಕಾಗತ್ತೆ. ಈ ಉತ್ಖನನ ಮಾಡಿದಂತಹ ಸಮಯದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ಸಿಗಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ನಾಳೆಯಿಂದ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಈ ಒಂದು ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಆರಂಭವಾಗಲಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಮಾಹಿತಿಗಾಗಿ.